ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಿವೇದಿತಾ ಗೌಡ ಈಗಾಗಲೇ ಚಂದನ್ ಶೆಟ್ಟಿ ಅವರಿಗೆ ವಿಚ್ಛೇದನ ಕೊಟ್ಟಿರೋದು ಎಲ್ರಿಗೂ ಗೊತ್ತಿರೋ ಅಂತಹ ವಿಚಾರನೇ ಸರಿ. ಸೊ ಇವರಿಬ್ಬರ ಒಂದು ಜೋಡಿ ಎಲ್ಲರೂ ಮೆಚ್ಚುವಂಥದ್ದಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡಲೇ ಪ್ರಪೋಸ್ ಕೂಡ ಮಾಡಿದರು. ಆ ನಂತರ ಮದುವೆನೂ ಕೂಡ ಆದರು ಅಂತಲೇ ಹೇಳ್ಬೋದು. ಆದರೆ ಈಗ ನಿವೇದಿತಾ ಗೌಡ ಅವರು ಇತ್ತೀಚೆಗೆ ತಮ್ಮ ಎರಡನೇ ಮದುವೆ ಬಗ್ಗೆ ಇರುವ ಭಯದ ಕುರಿತು ಓಪನ್ ಆಗಿ ಮಾತನಾಡಿದ್ದಾರೆ. ಅವರ ಮಾತಿನ ಅರ್ಥವನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ ನೋಡಿ. ನಿವೇದಿತಾ ಗೌಡ ಹೇಳಿದಂತೆ ಮತ್ತೊಮ್ಮೆ ಮದುವೆ ಎನ್ನುವ ವಿಚಾರ ಬಂದಾಗ ಸ್ವಲ್ಪ ಭಯವಾಗುತ್ತೆ. ಕಾರಣ ಏನಂದರೆ, ಒಮ್ಮೆ ಜೀವನದಲ್ಲಿ ನಡೆದ ಅನುಭವದ ನಂತರ ಮತ್ತೆ ಅದೇ ರೀತಿಯ ಸಂಬಂಧಕ್ಕೆ ಹೋಗುವುದು ಸುಲಭವಲ್ಲ. ಅವರು ಹೇಳಿದ್ದು ರಫ್ಲಿ ಈಗಂತ ಅರ್ಥ ಕೊಡುತ್ತೆ. ಮತ್ತೆ ಮದುವೆ ಮಾಡಿಕೊಳ್ಳೋದಂದರೆ ಹೊಸ ಜೀವನ ಶುರು ಮಾಡುವಂಥದ್ದು. ಆ ವ್ಯಕ್ತಿ ಹೇಗಿರ್ತಾರೆ, ನಮ್ಮನ್ನು ಅರ್ಥ ಮಾಡಿಕೊಳ್ತಾರಾ, ಮತ್ತೆ ಮನಸ್ಸಿಗೆ ನೋವಾಗುತ್ತಾ ಅನ್ನೋ ಪ್ರಶ್ನೆಗಳು ತಲೆಗೆ ಬರುತ್ತೆ. ಒಮ್ಮೆ ಸಂಬಂಧ ಮುರಿದ ನಂತರ ಮತ್ತೆ ನಂಬಿಕೆ ಇಡುವುದು ಸ್ವಲ್ಪ ಕಷ್ಟವಾಗುತ್ತೆ. ನನ್ನನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅನ್ನೋರು ಸಿಕ್ಕರೆ ಖಂಡಿತವಾಗ್ಲೂ ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಒಮ್ಮೆ ಸಂಬಂಧ ಮುರಿದ ನಂತರ ಮತ್ತೆ ನಂಬಿಕೆ ಇಡುವುದು ಸ್ವಲ್ಪ ಕಷ್ಟವಾಗುತ್ತೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಸಮಯ ಬಂದರೆ ಯೋಚಿಸ್ಬೋದು. ಆದರೆ ಈಗಲೇ ಬೇಗ ನಿರ್ಧಾರ ಮಾಡೋದಕ್ಕೆ ಮನಸ್ಸು ಸಿದ್ಧವಾಗಿಲ್ಲ. ಅಂದರೆ ಅವರು ಸಂಪೂರ್ಣವಾಗಿ ಮದುವೆ ಮಾಡಿಕೊಳ್ಳಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಮತ್ತೊಮ್ಮೆ ಮದುವೆ ಮಾಡುವ ವಿಷಯದಲ್ಲಿ ಸ್ವಲ್ಪ ಭಯ ಇದೆ ಮತ್ತು ಜಾಗ್ರತೆ ಕೂಡ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಏಕೆಂದರೆ ಒಂದು ಸಲ ಅನುಭವ ಆಗಿದೆ, ಆದರೆ ಮತ್ತೊಮ್ಮೆ ನನ್ನ ಅರ್ಥ ಮಾಡ್ಕೊಳ್ಳೋರು ಮತ್ತೆ ನನಗೆ ಸಿಗ್ತಾರಾ ಅನ್ನೋದೇ ನನಗೆ ಭಯ ಅಂತಲೂ ಕೂಡ ವಿವರಿಸಿದ್ದಾರೆ. ನಿಮಗೆ ಹೇಗನ್ನಿಸ್ತು? ಮತ್ತೆ ಮದುವೆ ಆದರೆ ಒಳ್ಳೆಯದಾ? ನಿಮಗೆ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಒಳ್ಳೆಯ ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.